ಎನ್ಕೌಂಟರ್ ಆಗಿದೆ. ತಮಿಳುನಾಡಿನ ಮುಖ್ಯಮಂತ್ರಿ ಕಾಮೆಂಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ತಮಿಳಿಗೆ ನ್ಯಾಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ದೇ ಪಾರ್ಟ್ನರ್ ಹೇಳಿದ್ದಾರೆ ತಮಿಳರಿಗೆ ನ್ಯಾಯ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ. ಲಕ್ಷಾಂತರ ಜನ ತಮಿಳರು ವಾಸ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಅವ್ರಿಗೆಲ್ಲ ಏನು ಉತ್ತರ ಕೊಡ್ತೀರಾ ನೀವು? ಬೇಜವಾಬ್ದಾರಿ ಸರ್ಕಾರ ಅಲ್ವಾ ಇದು? ನೋ ಸ್ಟೇಟ್ಮೆಂಟ್ ಮಾಡೋ ಮುಖ್ಯಮಂತ್ರಿ ಬಂದು ಸ್ಟೇಟ್ಮೆಂಟ್ ಮಾಡಿ ಮುಖ್ಯಮಂತ್ರಿಗಳು ಆಮೇಲೆ ಯಾಕಂದ್ರೆ ಸದನ ಮುಂದೆ ಹಾಕಿ ಒಂದು ಅರ್ಧ ಗಂಟೆ 3 ಜನರ ಸಾವು ಇದು. 3 ಜನರ ಸಾವು ಕೊಲೆ ಎನ್ಕೌಂಟರ್ ಮಾಡಿದ್ದಾರೆ, ಕೊಲೆ ಮಾಡಿದ್ದಾರೆ. ಕೊಲೆಗಾರರಿಗೆ ಶಿಕ್ಷೆ ಆಗಬೇಕಲ್ಲ? ಏನ್ ಮಾಡಿದ್ದಾರೆ ಅವರು? ಏನ್ ಮಾಡಿದ್ದಾರೆ? ಕೊಲೆಗಾರರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಅವರು ಕೇಳಿ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿದೆ ನಾನು. ಅವ್ರು ಹಿಡಿದಿಲ್ಲ ಇನ್ನ. ಎಲ್ಲ ಚರ್ಚೆ ಮಾಡೋದು, ಎಲ್ಲ ಚರ್ಚೆ ಮಾಡ್ತೀವಿ. ಸರ್ಕಾರ ನಮಗೂ ಬೇಕಾಗಂಗೆ ಈಗ ಪರಿಹಾರ ಸಿಗಬೇಕಂದ್ರೆ ಚರ್ಚೆ ಆದ್ರೂ ಸಿಗುತ್ತೆ. 3 ಜನರ ಕೊಲೆ ಮಾಡಿದೆ ಸರ್ಕಾರ. ಸ್ಟೇಟ್ಮೆಂಟ್ ಮಾಡ್ಬೇಕಿದು. ಎನ್ಕೌಂಟರ್ ಸರ್ಕಾರ ಮಾಡಿದ ನಂತರ ನೋಟಿಸ್ ಕೊಟ್ಟು ಚರ್ಚೆ ಮಾಡಿ ಅಂತ ಹೇಳ್ತಿರಲ್ಲ. ಎನ್ಕೌಂಟರ್ ಮಾಡ್ಬೇಕಾದ್ರೆ ನೋಟಿಸ್ ಕೊಟ್ಟಿದ್ರು ಅವರಿಗೆ. ಎನ್ಕೌಂಟರ್ ನೋಟಿಸ್ ಕೊಟ್ಟಿದ್ದ ಪ್ಲೀಸ್ ಕುಂದ್ರಿ. ಬಂದಾರ ಅರಣ್ಯ ಸಚಿವರು ಬಂದಿದ್ದಾರೆ. ಕುಂದ್ರಿ. ಬೆಳಿಗ್ಗೆ ನನ್ಗೆ ಫೋನ್ ಮಾಡಿದ್ರು. ನಾನೇನ್ ಹೇಳಿದೆ, ಪ್ರತಿ ನಿಮ್ ಏನ್ ನೇಮ್ ಇರ್ತೈತಿ ಪ್ರಶ್ನಾವಳಿ ಆದ್ಮೇಲೆ ಮಾಡ್ರಿ ಅಂತಂದೆ. ಇಲ್ಲಿಕ್ಕೆ ಅವ್ರು ಮೊದ್ಲು ಬಂದ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಬೆಳಿಗ್ಗೆ ಹೇಳಿದ್ರು. ಈಗ ಮಾಡ್ತಾರಲ್ಲ, ಸ್ಟೇಟ್ಮೆಂಟ್ ಮಾಡ್ಲಿ ಅಶೋಕ್. ನಮ್ಮ ರಾಜ್ಯದ ಅರಣ್ಯ ವಿದೇಶಿ ನೆಲ ಅಲ್ಲ, ಅದು ನಮ್ಮ ದೇಶದಿಂದ. ಆಯ್ತಾಯ್ತಿಗೆಲ್ಲ 3 ಜನ ಕೊಲೆ ಮಾಡುವ ಪರಿಸ್ಥಿತಿ ಏನಾಗಿದೆ, ಯಾಕಾಗಿದೆ, ಎನ್ಕ್ವೈರಿ ಕೊಟ್ಟಾರ, ಎಲ್ಲ ಬರ್ತೇನೆ. ಚರ್ಚೆ ಮಾಡ್ರಿ. ಒಂದು ಏನಾರ ನ್ಯಾಯ ಸಿಗ್ಬೇಕಾದ್ರೆ ಚರ್ಚೆ ಆಗ್ಬೇಕು. ಅಧ್ಯಕ್ಷರೇ, ಇದು ಒಂದೇ ನಿಮಿಷ ರೆಡ್ಡಿ ಅವರೇ, ಇದು ಬರೀ ಕರ್ನಾಟಕಕ್ಕೆ ಸಂಬಂಧ ಸೀಮಿತ ಆಗಿಲ್ಲ. ಈಗ ತಮಿಳುನಾಡಿಗೆ ಹೋಗಿದೆ. ಅಲ್ಲಿನ ಡಿಎಂಕೆ ಮುಖ್ಯಮಂತ್ರಿ ನಮ್ಮ ರಾಜ್ಯದ ಬಗ್ಗೆ ಅವಹೇಳನಕಾರಿ ಮಾತು ಆಡಿದ್ದಾರೆ. ಖಂಡನೀಯ ಅಂತ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರನ ಖಂಡನೀಯ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ ಮೇಲೂ ಈ ಸರ್ಕಾರಕ್ಕೆ ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಜ್ಞಾನ ಇಲ್ಲಲ್ವಾ? ಜ್ಞಾನ ಇಲ್ಲಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.